ನಮಸ್ಕಾರ ಕರ್ನಾಟಕದ ಜನತೆಗೆ. ಇವತ್ತಿನ ವಿಡಿಯೋದಲ್ಲಿ ಪೆಟ್ರೋಲ್ನ ಬೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಪೆಟ್ರೋಲ್ 1 ಲೀಟರ್ಗೆ 2 ರೂಪಾಯಿಯಲ್ಲಿ ಸಿಗುತ್ತದೆ. ಅದು ಯಾವ ದೇಶದಲ್ಲಿ ಸಿಗುತ್ತದೆ ಎಂದು ನೋಡೋಣ. ಅದಕ್ಕಿಂತ ಮುಂಚೆ 1 ಲೀಟರ್ ಪೆಟ್ರೋಲ್ಗೆ ಅತಿ ಹೆಚ್ಚು ರೂಪಾಯಿ ಯಾವ ದೇಶದಲ್ಲಿ ಇದೆ ಎಂದು ತಿಳಿಯೋಣ ಬನ್ನಿ. ನಂಬರ್ 1, ಕ್ಯೂಬಾ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 543 ರೂಪಾಯಿಗಳು. ಇಷ್ಟು ಏಕೆ ಜಾಸ್ತಿ ಇದೆ ಎಂದಪ್ಪ ಅಂತಂದರೆ, ಇಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಕ್ಯೂಬಾ ದೇಶವು ಸ್ಪೇನ್ ಮತ್ತು ಮೆಕ್ಸಿಕೋ ದೇಶದಿಂದ ಪೆಟ್ರೋಲ್ ತರಿಸಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಇಲ್ಲಿ 1 ಲೀಟರ್ಗೆ 543 ರೂಪಾಯಿಗಳು. ಅದರ ಕೆಳಗೆ ಬರುವಂಥದ್ದು ಹಾಂಗ್ಕಾಂಗ್ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 258 ರೂಪಾಯಿಗಳು. ನಂತರ ಮೆಕ್ಸಿಕೋ ಆ್ಯಂಡ್ ಐಸ್ಲ್ಯಾಂಡ್, ಈ ಎರಡೂ ದೇಶಗಳಲ್ಲಿ 1 ಲೀಟರ್ ಪೆಟ್ರೋಲ್ಗೆ 190 ರೂಪಾಯಿಗಳು. ನಂತರ ಡೆನ್ಮಾರ್ಕ್ ದೇಶವು 183 ರೂಪಾಯಿ ಪ್ರತಿ ಲೀಟರ್ಗೆ ಹೊಂದಿದೆ. ಅದೇ ರೀತಿ ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವ ಪೆಟ್ರೋಲ್ ಯಾವ ದೇಶದಲ್ಲಿ ಸಿಗುತ್ತದೆ ಎಂದು ನೋಡೋಣ ಬನ್ನಿ. ನಂಬರ್ 5, ಆಂಗೋಲಾ ದೇಶದಲ್ಲಿ 30 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ದೊರೆಯುತ್ತದೆ. ನಂತರ ಕುವೈತ್ ಮತ್ತು ಅಲ್ಜೇರಿಯಾ ದೇಶದಲ್ಲಿ ಪ್ರತಿ 1 ಲೀಟರ್ಗೆ 28 ರೂಪಾಯಿಗಳು. ವೆನೆಜುವೆಲಾದಲ್ಲಿ ಪ್ರತಿ 1 ಲೀಟರ್ಗೆ ಬೆಲೆ ಕೇವಲ 2 ರೂಪಾಯಿ 90 ಪೈಸೆ ಮಾತ್ರ. ಲಿಬಿಯಾದಲ್ಲಿ ಪೆಟ್ರೋಲ್ ಬೆಲೆ 2 ರೂಪಾಯಿ 50 ಪೈಸೆ. ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ಪೆಟ್ರೋಲ್ ದರ ಹೊಂದಿರುವ ದೇಶ ಎಂದರೆ ಅದು ಇರಾನ್. ಕೇವಲ 2 ರೂಪಾಯಿ 30 ಪೈಸೆ ಅಷ್ಟೇ 1 ಲೀಟರ್ ಪೆಟ್ರೋಲ್ ಸಿಗುತ್ತದೆ. ನೀವು ಯೋಚನೆ ಮಾಡಬಹುದು, ಏಕೆ ಇಷ್ಟು ಕಡಿಮೆ ಬೆಲೆ ಪೆಟ್ರೋಲ್ ಸಿಗುತ್ತದೆ ಅಂತ. ಏಕೆಂದರೆ ಇರಾನಿನಲ್ಲಿ ಪ್ರತಿ ಗಲ್ಲಿಗೂ ಕೂಡ ಪೆಟ್ರೋಲ್ ಸಿಗುತ್ತದೆ. ಭಾರತದಲ್ಲಿ ಕೊಳವೆ ನೀರು ಹೇಗೆ ಬರುತ್ತದೋ ಹಾಗೆ ಇರಾನಿನಲ್ಲಿ ಹಾಕಿದರೆ ಪೆಟ್ರೋಲ್, ಡೀಸೆಲ್ ಸಿಗುತ್ತದೆ. ಪ್ರಸ್ತುತ ನಮ್ಮ ಭಾರತ ದೇಶದ ಪೆಟ್ರೋಲ್ ಬೆಲೆ ಎಷ್ಟು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.